ಬಂಧುಗಳಿಗೆ ನಮಸ್ಕಾರ. ಹೇಗಿದ್ದೀರಿ? ನಾನು ಪ್ರವೀಣ್ ಹಡಪದ್. ಬಂಧುಗಳೇ, ಇವತ್ತು ಕೊಪ್ಪಳದಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಕೆಲವಿಷ್ಟು ನಾಯಕರು ಏನು ಮಾಡ್ತಾ ಇದ್ದಾರೆ, ಈ ರಾಜಕೀಯ ನಾಯಕರು ಅಲ್ಲಿ ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇವೆ ಸ್ನೇಹಿತರೆ. ಏನಂತಂದರೆ, ಅಲ್ಲಿ ಬಲ್ಡೋಟಾ ಅನ್ನುವಂತಹ ಒಂದು ಫ್ಯಾಕ್ಟರಿ ಇದೆ. ಅದು ವಿಸ್ತರಣೆ ಮಾಡಬೇಕು, ತನ್ನ ಒಂದು ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡಬೇಕು ಅಂತ ಹೊರಟಿದೆ. ಆದರೆ ಏಕಾಏಕಿ ಅಲ್ಲಿನ ರೈತರು ರೊಚ್ಚಿಗೆದ್ದು ಅದೇ ಕಾರ್ಖಾನೆಯ ಕಾಂಪೌಂಡನ್ನು ಒಡೆದು ಒಳನುಗ್ಗಿದ್ದಾರೆ. ಅಲ್ಲಿರುವಂತಹ ಒಂದು ಕೆರೆ ಇದೆ, ಆ ಬಸಾಪುರ ಅನ್ನುವಂತಹ ಒಂದು ಗ್ರಾಮ ಏನಿದೆ, ಅಲ್ಲಿರುವಂತಹ ಕೆರೆ, ಆ ಕೆರೆಯನ್ನು ಈ ಫ್ಯಾಕ್ಟ್ರಿ ಆಕ್ರಮಿಸಿಕೊಂಡಿದೆ. ಅಂದರೆ ಸರ್ಕಾರಕ್ಕೆ ಇದನ್ನು ಇಷ್ಟು ಅಂತ ಹೇಳಿ ಗುತ್ತಿಗೆಯನ್ನು ತೆಗೆದುಕೊಂಡಿದೆ. ಆದರೆ ಸರ್ಕಾರ ಒಂದು ನಿಯಮವನ್ನು ಹಾಕಿರುತ್ತೆ. ಏನು ನಿಯಮ ಅಂತಂದರೆ, ನೀವು ಸಾರ್ವಜನಿಕರಿಗೆ ಆ ಕೆರೆಯನ್ನು ಉಪಯೋಗಕ್ಕೆ ಕೊಡಬೇಕು, ಹಾಗೆ ನೀವು ಬಳಸ್ಕೋಬೇಕು ಅನ್ನುವಂತಹ ಸರ್ಕಾರ ಒಂದು ನಿಬಂಧನೆಯನ್ನು ಹಾಕಿರುತ್ತೆ. ಆದರೆ ಈ ಬಲ್ಡೋಟಾ ಫ್ಯಾಕ್ಟ್ರಿ ಏನು ಮಾಡುತ್ತೆ, ಸಾರ್ವಜನಿಕರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡುವುದೇ ಇಲ್ಲ. ಯಾಕೆಂದರೆ ನಾವು ಇದನ್ನು ಗುತ್ತಿಗೆ ತೆಗೆದುಕೊಂಡಿದ್ದೇವೆ, ಹೀಗಾಗಿ ನಾವು ಇದನ್ನು ಬಳಸ್ತೇವೆ ಅಂತ ಹೇಳಿ ಜನರನ್ನು ಇಲ್ಲಿ ಒಳಗೆ ಬಿಡದೆ ಒಂದು ಸುತ್ತಲೂ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಿಕೊಂಡು ಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ರೈತರು ಏಕಾಏಕಿಯಾಗಿ ಬಲ್ಡೋಟಾ ಫ್ಯಾಕ್ಟರಿಯ ಕಾಂಪೌಂಡನ್ನು ಏಕಾಏಕಿಯಾಗಿ ನುಗ್ಗಿಸಿ ಒಳ ಹೋಗ್ತಾರೆ, ಛಿದ್ರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇತ್ತ ಪೊಲೀಸರು ಬರ್ತಾರೆ, ಬೇರೆ ಬೇರೆ ಅಧಿಕಾರಿಗಳು ಬರ್ತಾರೆ, ಆದರೆ ಯಾರಿಗೂ ಕ್ಯಾರೆ ಅನ್ನೋದಿಲ್ಲ. ಯಾಕಂದರೆ ರೈತರ ಒಂದು ಮನಸ್ಥಿತಿ ಏನಿದೆಯಲ್ಲ, ಅದು ಮೊದಲು ಮೃದುವಾಗಿರುತ್ತೆ, ಸೌಜನ್ಯವಾಗಿರುತ್ತೆ. ಆದರೆ ರೈತ ಒಮ್ಮೆ ಸಿಟ್ಟನ್ನು ನೆತ್ತಿಗೇರಿಸಿಕೊಂಡು ಬಿಟ್ಟರೆ ಅಲ್ಲಿ ಅಧ್ವಾನವೇ ನಡೆಯುತ್ತೆ ಅಂತ ಹೇಳ್ಬೋದು. ಸದ್ಯ ಈ ಬಲ್ಡೋಟಾ ಫ್ಯಾಕ್ಟರಿಯಲ್ಲಿ ಆಗಿದ್ದು ಇದೆ. ನಿನ್ನೆ ರೈತರು ಒಂದು ಹುತಾತ್ಮ ದಿನಾಚರಣೆ, ಅಂದರೆ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಏಕಾಏಕಿ ಕೆಲವಿಷ್ಟು ರೈತರು ಫ್ಯಾಕ್ಟರಿಯ ಕಡೆಗೆ ನುಗ್ಗಿ ಬಿಡ್ತಾರೆ. ಏಕೆ ಅಂತಂದರೆ, ಈ ಬಲ್ಡೋಟಾ ಒಂದು ಫ್ಯಾಕ್ಟರಿ ಏನಿದೆ ನಮ್ಮ ಕೆರೆಯನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ. ಗುತ್ತಿಗೆಯ ಹೆಸರಲ್ಲಿ ನಮ್ಮ ಕೆರೆಯನ್ನು ನುಂಗಿ ಹಾಕಿಬಿಟ್ಟು ಬಿಟ್ಟಿದೆ. ಅಲ್ಲಿ ಇದ್ದಂತಹ ನೀರು ಅಮೃತ ಸ್ವಾಮಿಯಾದ ನೀರು. ಆ ಅಮೃತಂತಹ ನೀರನ್ನು ನಮಗೆ ಕೊಡದೆ ರೈತರನ್ನು ಅಥವಾ ಜನರನ್ನು ಈ ಸರ್ಕಾರ, ಇಲ್ಲಿನ ಸ್ಥಳೀಯ ಆಡಳಿತ ಗೋಗರಿ ಅಂತ ಮಾಡಿಬಿಟ್ಟಿದೆ. ಹೀಗಾಗಿ ನಮ್ಮ ನೀರು ನಮಗೆ ಬೇಕು ಸ್ವಾಮಿ, ನಮ್ಮ ಹಕ್ಕದು, ನಮ್ಮ ಒಂದು ಹಕ್ಕನ್ನು ನೀವು ಯಾಕೆ ಕಸಿದುಕೊಳ್ತಾ ಇದ್ದೀರಿ? ನಿಮಗೆ ಮಾನವೀಯ ಮೌಲ್ಯ ಇಲ್ವಾ? ನಿಮ್ಮ ಸರ್ಕಾರಕ್ಕೆ ಕಣ್ಣಿಲ್ವಾ? ಇಲ್ಲಿನ ಜನಪ್ರತಿನಿಧಿಗಳಿಗೆ ಬಾಯಿಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅಲ್ಲಿನ ರೈತರು. ಹೀಗೆ ಏಕಾಏಕಿ ನುಗ್ಗಿದಂತಹ ರೈತರು ಕೆರೆಗೆ ಬೀಳ್ತಾರೆ. ಅಲ್ಲೊಬ್ಬ ರೈತ ಕೆರೆಗೆ ಬಿದ್ದು ಬಿಡ್ತಾನೆ. ಯಾಕೆಂತಂದರೆ, ನನ್ನ ನೀರು ಸ್ವಾಮಿ, ನನ್ನ ಊರಿನ ನೀರು, ನಾನು ಕುಡಿಬೇಕಲ್ವಾ ನೀರನ್ನು. ಆದರೆ ಯಾವುದೇ ಒಂದು ಕಂಪನಿ ಬಂದು ನನ್ನ ನೀರನ್ನು ಕಸಿದುಕೊಂಡಿದೆ, ನನ್ನ ಹಕ್ಕನ್ನು ಕಸಿದುಕೊಂಡಿದೆ, ನಾನು ಎಲ್ಲಿ ಹೋಗೋಣ, ಎಲ್ಲಿ ಜೀವನವನ್ನು ಮಾಡೋಣ? ಸ್ವಾಮಿ, ನಮ್ಮ ಮನೆ ಹತ್ತಿರ ಬನ್ನಿ, ನಮ್ಮ ಊರಲ್ಲಿ ಬನ್ನಿ, ಎಲ್ಲಿ ಹೋದ್ರಲ್ಲಿ ಕಪ್ಪು ಮಸಿ, ಕಪ್ಪು ನೀರು. ಎಲ್ಲಿ ಬದುಕನ ಹೇಳಿ, ಆರೋಗ್ಯವನ್ನು ಎಲ್ಲಿ ಹುಡುಕೋಣ ಹೇಳಿ? ನಾಳೆ ಕ್ಯಾನ್ಸರ್ ಅಂತಹ ರೋಗಗಳಿಗೆ ತುತ್ತಾಗುವಂತಹ ಜನರ ಕಂಬನಿ ನಿಮಗೆ ಅರ್ಥ ಆಗ್ತಿಲ್ವಾ ಸ್ವಾಮಿ? ಇಲ್ಲಿನ ಜನರಿಗೆ ಅಥವಾ ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿ ಒಂದು ಕಡೆ ಜನರದು ತಪ್ಪಿದೆ ಅಂತಲೂ ಹೇಳ್ಬೋದು. ಯಾಕೆಂತಂದರೆ, ಮೊಟ್ಟ ಮೊದಲು ನಾವು ಒಂದು ಫ್ಯಾಕ್ಟರಿಗಳಿಗೆ ಅಥವಾ ನಮ್ಮ ಹೊಲವನ್ನು ಅಥವಾ ನಮ್ಮ ಜಮೀನನ್ನು ಏನೋ ಒಂದಿಷ್ಟು ಪುಡಿಯಾಸ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟು ಬಿಡ್ತೇವೆ. ಆದರೆ ಆಮೇಲೆ ಅದರ ಶಾಪವನ್ನು ಅಥವಾ ಅದರ ಪರಿಣಾಮವನ್ನು ಎದುರಿಸೋದು ಯಾರು? ನಾವೇ ಅಲ್ವಾ? ಅದೇ ಏನೋ ಒಂದು ಫ್ಯಾಕ್ಟ್ರಿ ಆಗುತ್ತೆ, ಉದ್ಯೋಗ ಬರುತ್ತೆ, ನಮ್ಮ ಸ್ಥಳೀಯರಿಗೆ ಉದ್ಯೋಗ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಫ್ಯಾಕ್ಟ್ರಿಯನ್ನು ಆ ಒಂದು ಸ್ಥಳದಲ್ಲಿ ನಡೆಸೋಕೆ ಅವಕಾಶವನ್ನು ಮಾಡಿಕೊಟ್ಟವರು ನಾವೇ. ಹೀಗಾಗಿ ಆ ಒಂದು ಪರಿಣಾಮವನ್ನು ಎದುರಿಸಬೇಕಾದಂಥವ್ರು ನಾವೇ. ಆದರೆ ಸರ್ಕಾರ ಇಲ್ಲಿ ಒಂದಿಷ್ಟು ಯೋಚನೆ ಮಾಡಬೇಕಾಗತ್ತೆ ವೀಕ್ಷಕರೇ. ಏನು ಅಂತಂದರೆ, ಈ ಒಂದು ಫ್ಯಾಕ್ಟ್ರಿ ಯಾವ ಪಟ್ಟಿಗೆ ಸೇರಿದೆ? ಇದು ನಿಜಕ್ಕೂ ರೈತರಿಗೆ, ಇಲ್ಲಿನ ಸ್ಥಳೀಯರಿಗೆ ಒಳ್ಳೆಯದನ್ನು ಮಾಡುತ್ತಾ? ಈ ರೀತಿ ಒಂದಿಷ್ಟು ಪ್ರಶ್ನೆಗಳನ್ನು ತನ್ನಲ್ಲೇ ತಾನು ಕೇಳಬೇಕು ತಾನೆ. ಆದರೆ ಬೇಕಾಬಿಟ್ಟಿಯಾಗಿ ಫ್ಯಾಕ್ಟ್ರಿಗಳಿಗೆ ಒಂದಿಷ್ಟು ಪರವಾನಿಯನ್ನು ಕೊಟ್ಟು ಬಿಡ್ತಾರೆ ಸರ್ಕಾರ. ಈಗ ರೈತರ ಹೋರಾಟ, ಜನಪ್ರತಿನಿಧಿಗಳಲ್ಲಿ ಕಾದಾಟ, ಪೊಲೀಸರ ಒಂದು ಅರಚಾಟ, ಇತ್ಯಾದಿ ಅಂಶಗಳನ್ನು ಸದ್ಯಕ್ಕೆ ನಾವೀಗ ಕೇಳ್ತಾ ಇದ್ದೇವೆ. ಅಲ್ಲಿ ಬಸಾಪುರ ಅನ್ನುವಂತಹ ಗ್ರಾಮ ಸ್ನೇಹಿತರೆ, ಅನೇಕ ಸುದ್ದಿವಾಹಿನಿಗಳು ವರದಿ ಮಾಡ್ತವೆ. ಮಕ್ಕಳಿಗೆ ಆರೋಗ್ಯ ಇಲ್ಲ ಸ್ವಾಮಿ, ಮಕ್ಕಳು ಆರೋಗ್ಯವನ್ನು ಪಡೆದೇನೆ ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ದಾರೆ. ಈ ಶಾಲೆಯ ಹೊರಗೆ ಏನಿಟ್ಟಿರ್ತಾರೆ ಆ ನೀರನ್ನು, ಅಥವಾ ಈ ಶಾಲೆಯಲ್ಲಿ ತೆರೆದಿಟ್ಟಂತಕ್ಕಂತಹ ವಸ್ತುಗಳೇನಿರ್ತವೆ, ಅಲ್ಲಿ ಈ ಒಂದು ಕಪ್ಪು 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 ವಸ್ತು ಇರುತ್ತೆ. ಮನೆಗಳಲ್ಲಿ ಹೋದರೆ ಅಲ್ಲಿ ಕಪ್ಪು ನೀರು, ಮನೆ ಹಂಚಲ್ಲಿ ಕಪ್ಪು ನೀರು, ಹೊಲದಲ್ಲಿ ಕಪ್ಪಾಗಿರುವಂತಹ ವಸ್ತು,
ಅಂದರೆ ಈ ಫ್ಯಾಕ್ಟ್ರಿಯಿಂದ ಏನು ಬರುತ್ತಲ್ಲ ಈ ತ್ಯಾಜ್ಯ, ಕಪ್ಪಾಗಿರುವಂತಹ ಈ ತ್ಯಾಜ್ಯದಿಂದ ಅಲ್ಲಿನ ಜನ ನಲಿಗೆ ಹೋಗಿಬಿಟ್ಟಿದ್ದಾರೆ. ಇನ್ನು ಆರೋಗ್ಯ ಎಲ್ಲಿದೆ ಹೇಳಿ? ಯಾಕೆಂದರೆ ಬೇರೆ ಬೇರೆ ರೋಗಗಳಿಗೆ ತುತ್ತಾಗುವುದೊಂದೇ ಇವರಿಗೆ ಕೊನೆಗೆ ಉಳಿದಿರುವಂತಹ ದಾರಿ. ಅಲ್ಲಿನ ಸ್ವಾಮೀಜಿಗಳು ಸಹ ಮಾತನಾಡಿದರು ಈ ಹಿಂದೆ. ಏನು ಮಾಡೋದು, ಇಂತಹ ಜನಪ್ರತಿನಿಧಿಗಳಿದ್ದಾರೆ, ಇಂತಹ ಸರ್ಕಾರಗಳಿದ್ದಾವೆ, ನಮ್ಮ ಹೋರಾಟ ಇವರ ಕಿವಿಗೆ ಮುಟ್ಟುತ್ತಾ? ಅನೇಕ ಪ್ರಶ್ನೆಗಳನ್ನು ಮಾಡಿದರು, ಅನೇಕ ಹೋರಾಟಗಳನ್ನು ಮಾಡಿದರು. ಅಲ್ಲಿನ ಸ್ಥಳೀಯ ನಾಯಕರು ಸದ್ಯ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗೆ ರೈತರು ಕೂಡ ಸದ್ಯ ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಏಕಾಏಕಿಯಾಗಿ ರೈತರು ಈ ರೀತಿ ವರ್ತನೆ ಮಾಡಿದ್ದು ಒಂದು ರೀತಿ ಅಲ್ಲಿರುವಂತಹ ಪೊಲೀಸರೇ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ರು ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿರುವಂತಹ ಆ ಹೈವೇದ ಒಂದು ಕಡೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು, ಒಂದು ಕಡೆ ಪರ್ಮಿಷನನ್ನು ಕೊಟ್ಟಿದ್ರು, ನೋಡಿ ಒಂದು ಕಡೆ ಮಾಡ್ಕೊಳ್ಳಿ ನೀವು ಅಂತ ಹೇಳಿ. ಆದರೆ ರೈತರು ಇವ್ರಿಗಾರು ಕೇರ್ ಮಾಡ್ದೇ ಫಂಕ್ಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಇದ್ದರೂ, ಆದರೆ ಏಕಾಏಕಿ ರುಚಿಗೊದ್ದುಬಿಟ್ರು. ಯಾಕೆಂತಂದರೆ ನಮ್ಮ ಹಕ್ಕು ಸ್ವಾಮಿ, ನಮ್ಮ ನೀರು, ಒಂದು ಕೆರೆಗೆ ನೀವು ಕಂಪೌಂಡ್ ಹಾಕ್ಕೊಳ್ತೀರಿ, ಈ ಕೆರೆನ ನೀವು ಪೂರ್ತಿ ಆಕ್ರಮಿಸ್ಕೊಳ್ತೀರಿ ಅಂತ ಏನು ಹೇಳೋದು ಹೇಳಿ? ವಿಪರ್ಯಾಸ. ಈ ಕಡೆ ಜಿಲ್ಲಾಡಳಿತ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ಇಂತಹ ಕಂಪನಿಗಳ ವಿಸ್ತರಣೆಗೆ ನೀವು ಅವಕಾಶವನ್ನು ಮಾಡಿಕೊಡಬಾರ್ದು. ಆ ನಿಟ್ಟಿನಲ್ಲಿ ಈಗ ರೈತರು ಕೊಪ್ಪಳದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಅನೇಕ ಫ್ಯಾಕ್ಟ್ರಿಗಳು ಬರ್ತವೆ, ನಿಮ್ಗೆ ಉದ್ಧಾರ ಮಾಡ್ತೀನಿ, ನಿಮ್ಗೆ ಮತ್ತೊಂದು ಮಾಡ್ತೀನಿ, ಮಗದೊಂದು ಮಾಡ್ತೀನಿ, ನಿಮಗೆ ಕೆಲಸವನ್ನು ಕೊಡ್ತೀನಿ ಅಂತ ಹೇಳಿ. ಆದರೆ ಕೊನೆಗೆ ಅವು ಸವಾರಿ ಮಾಡೋದು ಯಾರ ಮೇಲೆ? ನಮ್ಮ ಮೇಲೆ ತಾನೇ. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನಿಯಮಗಳನ್ನು ಉಲ್ಲಂಘನೆ ಮಾಡದೇ ಇರೋ ಹಾಗೆ ಸರ್ಕಾರ ನೋಡ್ಕೋಬೇಕಾಗಿರುವಂತಹ ಕರ್ತವ್ಯ ಅದು. ಅದನ್ನು ಪಾಲಿಸೋದು ಈ ಫ್ಯಾಕ್ಟರಿಗಳ ಜವಾಬ್ದಾರಿ. ಈ ಉಲ್ಲಂಘನೆ ಆದಾಗ ಕೇಳಬೇಕು. ಆದರೆ ಇಲ್ಲಿ ಅಧಿಕಾರಿಗಳೇನು ಮಾಡ್ತಾರೆ, ಒಂದಿಷ್ಟು ಮುಸುರೆಯನ್ನು ಒರೆಸಿಬಿಟ್ರೆ ಸಾಕು, ಇವರಿಗೆ ಹೋಗಿ ತಮ್ಮ AC ಚೇಂಬರಲ್ಲಿ ಕೂತ್ಕೊಂಡು ಬಿಡ್ತಾರೆ, ಯಾವುದೇ ಪ್ರಶ್ನೆಯನ್ನು ಮಾಡೋದಿಲ್ಲ. ಯಾಕಂದರೆ ತಮಗೆ ತಿಂಗಳ ಬರುತ್ತಲ್ವ, ಈ ರೀತಿಯಾಗಿ ರೈತರನ್ನು ಗೋಳುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ, ಅಲ್ಲಿರುವಂತಹ ಜನರನ್ನು ಗೋಳುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇದೇ ಸಾರ್ವಜನಿಕರು ಒಂದು ಕೆಲಸ ಆಗಬೇಕಂತಂದರೆ ಸರ್ಕಾರಿ ಕಚೇರಿಗಳಿಗೆ ದಿನವೂ ಅಲಿಬೇಕು, ಚಪ್ಪಲಿಯನ್ನು ಸವಿಸಬೇಕು. ಆದರೆ ಇಂತಹ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಅದರಲ್ಲೂ ಈ ಬ್ಲ್ಯಾಕ್ ಲಿಸ್ಟಲ್ಲಿರುವಂತಹ ಅನೇಕ ಫ್ಯಾಕ್ಟ್ರಿಗಳು, ಕೆಂಪು ಪಟ್ಟಿರ್ತವೆ ಅನೇಕ ಫ್ಯಾಕ್ಟ್ರಿಗಳು, ಅಂತಹ ಫ್ಯಾಕ್ಟ್ರಿಗಳನ್ನು ನಡೆಸೋಕೆ ಅಥವಾ ವಿಸ್ತರಣೆ ಮಾಡೋಕೆ ನೀವು ಅವಕಾಶ ಮಾಡಿಕೊಡ್ತೀನಿ ಅಂತಂದರೆ ಏನು ಹೇಳೋದು ಹೇಳಿ? ಎಲ್ಲಿಗೆ ಬಂತು ನಮ್ಮ ಜಗತ್ತು ಅಥವಾ ನಮ್ಮ ಪ್ರಪಂಚ ಅಥವಾ ನಮ್ಮ ದೇಶ ಅಂತಲೇ ಹೇಳ್ಬೋದು. ಸದ್ಯ ಇಲ್ಲಿ ದುಡ್ಡು ದುಡ್ಡು ದುಡ್ಡು, ಯಾರು ದುಡ್ಡು ಕೊಡ್ತಾರೆ ಹೇಳಿ ಅಲ್ಲಿ ನಾವು ಪರ್ಮಿಷನ್ ಕೊಟ್ಬಿಡ್ತೀವಿ, ನೀವೇನಾದರೂ ಮಾಡ್ಕೊಳ್ಳಿ, ನೀವು ಅಲ್ಲಿ ಜೂಜನ್ನಾದರೂ ಆಡಿ, ಇಸ್ಪೇಟನ್ನಾದರೂ ಆಡಿ, ಮತ್ತೊಂದು ಮಗದನ್ನಾದರೂ ಮಾಡಿ. ಆದರೆ ಸರ್ಕಾರ ಇವತ್ತು ಈ ರೀತಿ ಅಥವಾ ಈ ಮಟ್ಟಕ್ಕೆ ಇಳಿದಿರುವಂಥದ್ದು ವಿಪರ್ಯಾಸ. ಯಾಕಂದರೆ ಈಗ ಇದೇ ಸರ್ಕಾರ ಅಂತಲ್ಲ, ನಾನೀಗ ಕಾಂಗ್ರೆಸ್ಸು, BJP ಅಥವಾ ಮತ್ತೊಂದು ಮಗದೊಂದು ಅಂತಲ್ಲ, ಯಾವುದೇ ಸರ್ಕಾರ ಬಂದರೂ ನಮ್ಮ ಜನರನ್ನು ಉದ್ಧಾರ ಮಾಡುವಂತಹ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಏನಾಗಿದೆ ಅನ್ನುವಂಥದ್ದು ಸದ್ಯ ಕೊಪ್ಪಳದ ಭಾಗದ ಅನೇಕ ರೈತರು ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾರೆ. ಈ ಒಂದು ಬಲ್ಡೋಟ ಒಂದು ಫ್ಯಾಕ್ಟ್ರಿ ಏನಿದೆ, ಇದಕ್ಕೆ ವಿಸ್ತರಣೆ ಮಾಡುವಂತಹ ಅವಕಾಶವನ್ನು ನೀವು ಕೊಡಬೇಡಿ. ಹಾಗೆ ಯಾವುದೇ ಫ್ಯಾಕ್ಟರಿಗೆ ವಿಸ್ತರಣೆ ಮಾಡುವಂತಹ ಅವಕಾಶವನ್ನು ಕೊಡಬೇಡಿ. ಯಾಕಂತಂದರೆ ಇದು ಜನರಿಗೆ ಮಾರಕ. ಇಲ್ಲಿರುವಂತಹ ತ್ಯಾಜ್ಯ ಏನಿದೆಯಲ್ಲ, ಅದು ಜನರ ಆರೋಗ್ಯದ ಮೇಲೆ ಈಗ ಸದ್ಯಕ್ಕೆ ಪ್ರಭಾವವನ್ನು ಬೀರ್ತಾ ಇದೆ. ಸೊ ಸ್ನೇಹಿತರೆ, ನಿಮಗೆ ಅನಿಸುತ್ತೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಇನ್ನಷ್ಟು ವರದಿಗಳನ್ನು ಈ ಕೊಪ್ಪಳ ಭಾಗಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರುವಂಥ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.